ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಕೋಲಾರ ನಗರದ ವಾರ್ಡ್ 23ರ ಕೆಜಿ ಮೊಹಲ್ಲಾದಲ್ಲಿ ಯುಜಿಡಿ ಲೈನ್ ಸರಿಪಡಿಸಲು ಸ್ಥಳೀಯರ ಮನವಿ. ದೂರು ಸಲ್ಲಿಸಿದರೂ ನಗರಸಭೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂಬ ಆರೋಪ. ಕೋಲಾರ ನಗರದ ವಾರ್ಡ್ ಸಂಖ್ಯೆ 23ರ ಕೆಜಿ ಮೊಹಲ್ಲಾ ಕುಶಾಲ್ ನಗರದ ಸಬ್ ಇನ್ಸ್ಪೆಕ್ಟರ್ ಕಾಸಿಂರವರ ಮನೆ ಹತ್ತಿರ ಹಾಗೂ ಸಾಬ್ ಅಪಾರ್ಟ್ಮೆಂಟ್ ಮುಂದೆ ಇರುವ ಯುಜಿಡಿ ಪ್ರತಿವಾರ ಬ್ಲಾಕ್ ಆಗಿ ರಸ್ತೆ ತುಂಬ ಗಲೀಜು ನೀರು ಹರಿದು ದುರ್ವಾಸನೆಯಿಂದ ಜನರು ಓಡಾಡಲು ಬಹಳ ತೊಂದರೆಯಾಗಿದ್ದು, ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಏರ್ಪಟ್ಟಿದೆ ಹಾಗೂ ಜನರ ಜೀವನವೇ ಹದಗೆಟ್ಟಿದೆ ಎಂದು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಸ್ಥಳೀಯರು ಮಾತನಾಡಿ, ಅವೈಜ್ಞಾನಿಕ ಯುಜಿಡಿ ಪೈಪ್ಲೈನ್ ಅಳವಡಿಸಿರುವುದರಿಂದ ಯುಜಿಡಿಯಲ್ಲಿ ಸಂಗ್ರಹವಾಗುವ ಗಲೀಜು ನೀರು ಸರಾಗವಾಗಿ ಹರಿಯದೆ ರಸ್ತೆಗೆ ಹರಿದು ರಸ್ತೆ ತುಂಬ ಗಬ್ಬು ನಾತದಿಂದ ಮಕ್ಕಳು ಹಾಗೂ ವೃದ್ಧರು ಸಹ ಕಾಯಿಲೆ ಬೀಳುತ್ತಿದ್ದಾರೆ ಎಂದು ದೂರಿದರು. ಪ್ರತಿ ವಾರ ಇದೇ ಸಮಸ್ಯೆ ಆಗಿದ್ದು, ನಗರಸಭೆ ಸದಸ್ಯರು ನಮ್ಮ ಮಾತು ಕೇಳದೆ ಸಿಮೆಂಟ್ ರಸ್ತೆ ಮಾಡಿಸಿದ್ದು ಸಮಸ್ಯೆ ಇನ್ನೂ ಹೆಚ್ಚಾಗಿದೆ. ಇದರ ಬಗ್ಗೆ ಶಾಸಕರ ಗಮನಕ್ಕೂ ತರಲಾಗುವುದು. ಸಮಸ್ಯೆ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಪಂದಿಸುತ್ತಿಲ್ಲ ಎಂದು ದೂರಿದ ಅವರುಗಳು ತಕ್ಷಣ ನಗರಸಭೆ ಆಯುಕ್ತರು ಸ್ಥಳ ಪರಿಶೀಲನೆ ಮಾಡಿ ಯುಜಿಡಿಯಿಂದ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಆಸಂ, ಅಯೂಬ್, ಆರಿಫ್ ಸೇರಿದಂತೆ ಹಲವರು ಹಾಜರಿದ್ದರು. ಇದು ಡೈಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ, ಯಾರು ಬರ್ತಾ ಇಲ್ಲ, ಯಾರು ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ಅವರು ಇದು ಈ ವಾಸನೆಗೆ ಮಕ್ಕಳಿಗೆಲ್ಲರೂ ಕಾಯಿಲೆ ಬರ್ತಾ ಇದೆ. ಸ್ಕೂಲ್ಗೆ ಹೋಗೋದು ಬರೋದು, ಇಲ್ಲಿ ಅಲಮಿನ್ ಕಾಲೇಜ್ ಸ್ಕೂಲ್ ಇರೋದು ಪಕ್ಕದಲ್ಲಿ. ಈ ವಾಸನೆಗೆ ಎಲ್ಲ ಕಾಯಿಲೆ, ಚಿಕ್ಕ ಮಕ್ಕಳಿಗೆಲ್ಲ ಕಾಯಿಲೆ ಬರುತ್ತೆ. ಇದು ನಾವು ನಮ್ಮ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ಇದು ಬಂದ್ಬಿಟ್ಟು ಸಾಲ್ವ್ ಮಾಡಲಿ. ಆಮೇಲೆ ಇದು ಡೈಲಿ ಹಂಗೆ ಆಗೋದು. ಇವತ್ತು ಪೈಪ್ಲೈನ್ ಸರಿ ಇಲ್ಲ. ನಾನು ರೋಡ್ ಆಗುವಾಗನು ಇಂಜಿನಿಯರ್ ಹೇಳಿದ್ದೆ, ಸರ್ ರೋಡ್ ಹಾಕ್ಬೇಡಿ, ಪೈಪ್ಲೈನ್ ಚೇಂಜ್ ಮಾಡಿ ರೋಡ್ ಹಾಕಿ. ಎಷ್ಟು ದಿವಸದಿಂದ ಪ್ರಾಬ್ಲಮ್ ಇದೆ ಸರ್? 8 ದಿವಸ ಇದು ಪ್ರಾಬ್ಲಮ್ ಬರ್ತಾ ಇಲ್ಲ. ರೆಡಿ ಮಾಡ್ತಾ ಇದ್ರು 8 ದಿವಸಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ. ಮಾಡಿ ಹೋಗ್ತಾರೆ, ತಿರ್ಗಾ ಒಂದ್ ವಾರ ಆದ್ಮೇಲೆ ಈ ತರ ಪ್ರಾಬ್ಲಮ್. ವಾರಕ್ಕೆ 2 ಸರಿ ಗಾಡಿ ಬರ್ಬೇಕು, ಕ್ಲೀನ್ ಮಾಡ್ಬೇಕು. ವಾರಕ್ಕೆ 2 ಸರಿ ಬರ್ಬೇಕು. ಇದು ಪೈಪ್ ಲೈನ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಹಾಕಿಲ್ಲ, ಅಪ್ ಡೌನ್ ಇದೆ. ಅದಕ್ಕೆ ಈ ತರ ಬರ್ತಾರ. ನಾವು ಫಸ್ಟ್ ಹೇಳಿದೆ ಇಂಜಿನಿಯರ್ಗೆ, ಗಲಾಟೆನೂ ಮಾಡಿದ್ರು ನಾವು. ನಮ್ ಕೌನ್ಸಿಲರ್ ಅವ್ರು ಏನ್ ಹೇಳಿದ್ರು ಅಂತ, ಇಲ್ಲ ನಾವು ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಇವಾಗ ಆಗ್ಬಿಟ್ಟಿದ್ದಾರೆ ರೋಡ್. ಇವಾಗ ಇದು ಕರೆಕ್ಟ್ ಆಗಿ ವಾಟ ಇಲ್ಲ ಹೋಗಕ್ಕೆ. ಆವಾಗ MLA ಏನ್ ಹೇಳ್ತಾರೆ ಸರ್ ನೀವು? ನಮ್ಮ MLAಗೆ ಏನು ಹೇಳೋದಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಸ್ವಲ್ಪ ಕಮಿಷನರ್ ಅವ್ರಿಗೆ ಕ್ಲೀನ್ ಮಾಡ್ಸಕ್ಕೆ. ಕಾಯಿಲೆ ಬಂದ್ರೆ ಏನು ಡಾಕ್ಟರ್ ಓಡಾಡ್ತಾ ಇದ್ದಾರೆ. ನಮ್ಮ ಶಾಸಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ಎಲ್ರಿಗೂ, ಶಾಸಕರಿಗೂ, CM ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ಆದಷ್ಟು ಬೇಗ ಮಾಡಿ ಇದು ರೆಡಿ ಮಾಡ್ಸಕ್ಕೆ ರಿಕ್ವೆಸ್ಟ್ ಮಾಡ್ತಾ. ಇದು ಲೊಕೇಶನ್ ಎಲ್ಲಿ ಬರೋದು ಸರ್? ಅಲಮಿನ್ ಕಾಲೇಜು ಹಿಂಭಾಗ, ಡಿಗ್ರಿ ಕಾಲೇಜ್, ಸಾಬ್ ಅಪಾರ್ಟ್ಮೆಂಟ್ ಅಪೋಸಿಟ್ ಹೇಳಿ. ಇದು ಜಾಗ ಬಂದ್ಬಿಟ್ಟು ನಮ್ಮ ಸಬ್ ಇನ್ಸ್ಪೆಕ್ಟರ್ ಕಾಸಿಂ ಮನೆ ಪಕ್ಕದಲ್ಲಿ ಈ ತರ ಅದೆಲ್ಲ ಅಫಿಷಿಯಲ್ ಏರಿಯಾ. ನಮ್ಮ ಕಾಸಿಂ ಸರ್ ಪಕ್ಕದಲ್ಲಿ ನೋಡಿ, ಮನೆ ಮುಂದೆನೆ ಇರೋದು. ಅವ್ರ ಮನೆ ಮುಂದೆ ಹೋಗ್ತಾ ಇದ್ದೀನಿ ಗಲೀಜು.